ನಾನು ಯುಕಲಿಪ್ಟಸ್ ಟ್ರೀ ಅಂಡ್ ನೀಲಗಿರಿ ಟ್ರೀಸ್ ಬೆಳೆಯೋ ಬಗ್ಗೆ ನಾನು ಪ್ರಶ್ನೆಯನ್ನು ಹಾಕಿದ್ದೆ. ಬಹಳ ಚೆನ್ನಾಗಿ ಉತ್ತರವನ್ನು ಕೊಟ್ಟಿದ್ದಾರೆ. ಒಂದು ನನಗೆ ಕ್ಲಾರಿಟಿ ಬೇಕಾಗಿರ್ತಕ್ಕಂಥದ್ದು ಅಂದರೆ, ಒಂದು ಕಡೆ ತಾವು ಹೇಳ್ತೀರಾ ಸರ್ಕಾರ ಒಂದು ಆದೇಶನ ಹೊರಡಿಸಿದೆ ನಿಷೇಧ ಮಾಡೋಕ್ಕೆ, ಬೆಳೆಸಲು ನಿಷೇಧ ಮಾಡೋಕ್ಕೆ ಒಂದು ಆದೇಶನ ಹೊರಡಿಸಿದ್ದಾರೆ ಅಂತ. ಇನ್ನೊಂದು ಕಡೆ ಹೇಳ್ತಾ ಇದ್ರೆ ಅದಕ್ಕೆ ಬೆಳೆ ನಾಶ ಮಾಡುವ ಆದೇಶ ಇರುವುದಿಲ್ಲ, ಬೆಳೆಯುವುದಕ್ಕೆ ನಿಷೇಧ ಇರುತ್ತದೆ ಅಂತ. ಇದಕ್ಕೆ ನನಗೆ ಕ್ಲಾರಿಟಿ ಬೇಕು. ಯಾಕಂತಂದ್ರೆ ಮಾನ್ಯ ಸಭಾಪತಿಗಳೇ, ನೀಲಗಿರಿ ಗಿಡಗಳನ್ನು ಬೆಳೆಸುವುದರಿಂದ ನಮ್ಮ ಮಲೆನಾಡು ಏರಿಯಾದಲ್ಲೂ ಕೂಡ ಆ ಗ್ರೌಂಡ್ ವಾಟರ್ ಟೇಬಲ್ ಅನ್ನ ಕುಸಿತಕ್ಕೆ ಹೋಗ್ತಾ ಇದೆ. ಬಹಳಷ್ಟು ಜನ ತಮ್ಮ ಜಮೀನುಗಳಲ್ಲಿ ಬೋರ್ವೆಲ್ ಹಾಕೋಕ್ಕೂ ಕೂಡ ಅದನ್ನ ಎಲ್ಲಿ ತನಕ ಅದನ್ನ ರಿಯಾಕ್ಟ್ ಆಗ್ತಾ ಇದೆ ಅಂದ್ರೆ, ಬೆಳೆಸೋಕೆ ಹೋದಾಗ ಅವ್ರ ಬೋರ್ವೆಲ್ಸಿಗೆ ಬಹಳ 1000 ಅಡಿ ಕೆಳಗೆ ಹೋದ್ರೂ ಕೂಡ ಅವರಿಗೆ ಬೋರ್ವೆಲ್ ನೀರು ಸಿಗ್ತಾ ಇಲ್ಲ. ಹಾಗಾಗಿ ನಾನು ಇದನ್ನ ಸಂಪೂರ್ಣವಾಗಿ ನಿಷೇಧವನ್ನು ಮಾಡಬೇಕು. ಮತ್ತೆ ಫಾರೆಸ್ಟ್ ಇಲಾಖೆಯಿಂದ ಅದನ್ನ ಕಟ್ ಮಾಡಿದ ಮೇಲೆ ಆ ಬೇರ್ ಹಾಗೆ ಬಿಡ್ತಾ ಇದ್ದಾರೆ ಅಂತಾನು ಕೂಡ ಉತ್ತರದಲ್ಲಿ ಹೇಳಿರ್ತಕ್ಕಂಥದ್ದು. ಇದು ನಾನು ಬೇರ್ ಸಮೇತ ಈ ಗಿಡವನ್ನ ತೆಗಿಬೇಕು ಅಂತ ಹೇಳ್ತಾ, ಅದಕ್ಕೆ ಸಂಬಂಧಿಸಿದ ಸಭಾಧ್ಯಕ್ಷರಲ್ಲಿ ಮನವಿ. ಇನ್ನೊಂದು, ನಾನು MPM ಗೆ ಸಂಬಂಧಿಸಿದ ಒಂದು ವಿಷಯನೂ ಕೂಡ ಪ್ರಶ್ನೆಯನ್ನು ಕೇಳಿದ್ದೆ, ಅದಕ್ಕೆ ಉತ್ತರ ಒದಗಿಸಿದ್ದಾರೆ. ಮಾನ್ಯ ಸಚಿವರ ಗಮನವನ್ನು ಸೆಳೆಯುತ್ತಾ MPM ಕಾರ್ಖಾನೆಗೆ ಸಂಬಂಧಿಸಿದಂತೆ ನಾನು ಈ ಒಂದು ಪ್ರಶ್ನೆಯನ್ನು ಕೇಳಿದ್ದು. ಇದಕ್ಕೆ ಯಾವ ತರಹ ತಾವು ಒಂದು ಕ್ಲಾರಿಟಿ ಆದ ಒಂದು ಉತ್ತರವನ್ನು ಕೊಡ್ತೀರಾ ಅಂತ ಕೇಳಕ್ ಬಯಸ್ತೀನಿ. ಸನ್ಮಾನ್ಯ ಸಭಾಪತಿಗಳೇ, ಗೌರವಾನ್ವಿತ ಸದಸ್ಯರು, ನೀಲಗಿರಿಯನ್ನ ಬೆಳಿಬಾರ್ದು, ಅಂತರ್ಜಲ ಇದು ಆಗ್ತದೆ ಅಂತ ಹೇಳ್ತಾರೆ. ಹೀಗಾಗಿ ಅದು ಒಂದು ಇಟ್ಸ್ ನಾಟ್ ಸೈಡ್. ಹೇಳ್ತೀನಿ, ಕೇಳಿರಿ, ನಾನು ಉತ್ತರ ಕೊಡಕ್ಕೆ ಬಿಡಿ, ಕೇಳಿದ್ರೆ ಐ ಆಮ್ ಕೇಪಬಲ್ ಟು ಆನ್ಸರ್. ಓಕೆ ಸರ್, ಈಗ ಸರ್ಕಾರ 2016-17 ನೀಲಗಿರಿ ಬೆಳೆಯುವುದಂತ ನಿಷೇಧನ ಮಾಡಿದ್ದಾರೆ. ಈಗ ನಮ್ಮ ಮುಂದೆ ಅವರು ಕೇಳಿದಂಥದ್ದು ಅದನ್ನು ಕಡ್ಕೊಂಡು ಹೋಗ್ತಾ ಇದ್ದಾರೆ ಏನೋದು. ಅಲ್ಲಿ ಏನಾಗಿದೆ, MPM ಅದು ಒಂದು ಸುಮಾರು 30,000 ಹೆಕ್ಟೇರ್ ಪ್ರದೇಶ ಇದೆ. ಆ 30,000 ಹೆಕ್ಟೇರ್ ನೀಲಗಿರಿ ಬೆಳೆಯಕ್ಕೆ ಅವಕಾಶ ಇತ್ತು. ಯಾಕಂದ್ರೆ MPM ಫ್ಯಾಕ್ಟರಿಗೆ ಅದು ರಾ ಮಟೀರಿಯಲ್ ನೀಲಗಿರಿ. ಅಲ್ಲಿ ಯಾವುದೂ ಕೂಡ ಸಹ ನೀಲಗಿರಿಯನ್ನ ಕರೆದುಕೊಂಡು ಹೋಗೋದಾಗ್ಲಿ, ಗಂಧದ ಮರ ಕಳ್ಕೊಂತ ಪ್ರಕರಣಗಳು ಬಂದಿಲ್ಲ ನಮ್ಮ ಮುಂದೆ. ಇನ್ನ ಎರಡನೇದಾಗಿ ಅವರು ಒಂದ್ ಕಡೆ ನೀಲಗಿರಿಯನ್ನ ಬೆಳೆಯುವಂತದಕ್ಕೆ ಅವಕಾಶ ಕೊಡಬಾರ್ದು, ಎರಡನೇದಾಗಿ MPM ಶುಗರ್ ನಿಮ್ಮ ಪೇಪರ್ ಮಿಲ್ ಸ್ಟಾರ್ಟ್ ಮಾಡಬೇಕು ಅಂತ ಕೂಡ ಇದೆ. ನಾವು ಈಗ ಸೀಮಿತವಾಗಿ ಈ 30,000 ಹೆಕ್ಟೇರ್, ಈಗಾಗಲೇ ನಾನು ಅರಣ್ಯ ಸಚಿವರ ಜೊತೆ ಮೀಟಿಂಗ್ ಮಾಡಿದೀವಿ, ಒಂದು ಕಮಿಟಿನೂ ಕೂಡ ಮಾಡಿದ್ದಾರೆ. ಅದು MPM ಅನ್ನ ರಿವೈವ್ ಮಾಡ್ಲಿಕ್ಕೆ. ಯಾಕಂದ್ರೆ ಯಾರಿಗೆ ನಾವು ಪ್ರೈವೇಟ್ ಕೊಡ್ಬೇಕಂದ್ರೆ ರಾ ಮಟೀರಿಯಲ್ ಅವ್ರು ಯಾಕೆ ಬರ್ತಾರೆ ಅಲ್ಲಿ, ಅವ್ರಿಗೆ ನೀಲಗಿರಿ ಬೇಕೇ ಬೇಕು, ರಾ ಮಟೀರಿಯಲ್. ಅದು 30,000 ಹೆಕ್ಟೇರ್ ಪರ್ಟಿಕ್ಯುಲರ್ಲಿ ಏನು MPM ಇದಿದೆ, ಆ ಜಾಗದಲ್ಲಿ ಅಟ್ಲೀಸ್ಟ್ ನಮಗೆ ಇದನ್ನ ಮಾಡ್ಲಿಕ್ಕೆ ಅವಕಾಶ ಕೊಡಿ ಅಂತ ಹೇಳಿ ಇವತ್ತು ದಿವಸ ನಾವು ಬರ್ಕೊಂಡು ಕಮಿಟಿ ಮಾಡಿದ್ದಾರೆ. ಆ ಕಮಿಟಿ ರಿಪೋರ್ಟ್ ಬಂದ್ಮೇಲೆ ಇವತ್ತು ದಿವಸ ಈ MPM ರಿವೈವ್ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ. ಆ ದಿಶೆಯಲ್ಲಿ ಅವಾಗ ಪ್ರೈವೇಟ್ನವರು ಬರುವಂತ ಅವಕಾಶಗಳಿಗೆ ಅನೇಕ ಸಲ ನಾವು ಕರೆದ್ರು ಕೂಡ ಯಾರು ಬಂದಿಲ್ಲ ಅಲ್ಲಿ. ರಾ ಮಟೀರಿಯಲ್ ಅವ್ರು ಯಾಕೆ ಬರ್ತಾರೆ, ಇಂಥ ಒಂದು ಪ್ರಶ್ನೆ ನಮ್ಮ ಮುಂದಿದೆ. ಹೀಗಾಗಿ ನಾವು ನೀಲಗಿರಿಯನ್ನ ಈ ಒಂದು ಪ್ರದೇಶಕ್ಕೆ ಸೀಮಿತವಾಗಿ ಮಾತ್ರ ಅದನ್ನ ಮಾಡಿದೀವಿ. ಅದು ಮೊದಲಿಂದ ಕೂಡ ಇದೆ, ಅಲ್ಲಿ ಯಾರು ಕರ್ಕೊಂಡು ಹೋಗಿಲ್ಲ, ಅದು ಯಾವುದು ಅಂತ ಕೂಡ ಆಗಿಲ್ಲ.